ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಅಡುಗೆ ಮನೆಯಲ್ಲಿ ಕಾಳು ಮೆಣಸು ಕೇವಲ ರುಚಿಗೆ ಮಾತ್ರನಾ? ಖಂಡಿತ ಇಲ್ಲ. ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನು ಕಪ್ಪು ಬಂಗಾರ ಅಂತಲೇ ಕರಿತೀವಿ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಡೆ ಹಾಕಿ ಧನಾತ್ಮಕತೆಯನ್ನು ಯಾವ ರೀತಿ ತರುತ್ತೆ, ಹಾಗೆ ಕಾಳು ಮೆಣಸಿನ ಅದ್ಭುತ ವಾಸ್ತು ಮತ್ತು ಜ್ಯೋತಿಷ್ಯ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆರ್ಥಿಕ ಸಂಕಷ್ಟ, ದೃಷ್ಟಿದೋಷ ನಿವಾರಣೆ, ಈ ಒಂದು ಸಣ್ಣ ಕಾಳು ಮೆಣಸು ಹೇಗೆ ಸಹಾಯ ಮಾಡುತ್ತೆ ಎಂಬ 5 ರಹಸ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು 5 ರಹಸ್ಯವನ್ನು ತಪ್ಪದೇ ವಿಡಿಯೋವನ್ನು ಪೂರ್ತಿ ನೋಡಿ. ಮೊದಲನೇದಾಗಿ ನಕಾರಾತ್ಮಕ ಶಕ್ತಿಯ ನಿವಾರಣೆ. ಹೌದು, ಕಾಳು ಮೆಣಸಿನಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ನಿವಾರಣೆ ಮಾಡಬಹುದು. ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾಯಿದ್ರೆ ಅಥವಾ ಮನೆಗೆ ಬಂದರೆ ನನಗೆ ಮನಶಾಂತಿ ಇಲ್ಲವೇ ಇಲ್ವಪ್ಪ ಅನ್ನುವಂತಹವರು ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿ. ವಿಧಾನ ಏನಂದರೆ 5ರಿಂದ 6 ಕಾಳು ಮೆಣಸನ್ನು ತೆಗೆದುಕೊಂಡು ಮನೆಯ ಎಲ್ಲ ಮೂಲೆಗಳಿಗೂ ಕೂಡ ತೋರಿಸಿ. ಅದಾದ ನಂತರ ಅದನ್ನು ಮನೆಯಿಂದ ಹೊರಗಡೆ ನಿರ್ಜನ ಪ್ರದೇಶ ಅಥವಾ ಯಾರೂ ಕೂಡ ತುಳಿಯದಂತಹ ಜಾಗದಲ್ಲಿ ಅದನ್ನು ಬಿಸಾಕೋದ್ರಿಂದ ಇದು ಮನೆಯಲ್ಲಿ ಅವಿತಿರುವಂತಹ ನೆಗೆಟಿವ್ ವೈಬ್ಸನ್ನು ದೂರ ಮಾಡುತ್ತೆ. ಹಾಗೆ ಜಗಳ ಆಗ್ತಿದ್ದಂಥದ್ದು ಜೊತೆಗೆ ಮನೆಯಲ್ಲಿ ಶಾಂತಿ ಇಲ್ಲದಿರುವುದಂಥದ್ದನ್ನು ಕಡಿಮೆ ಮಾಡುತ್ತೆ. ಇದಾದ ನಂತರ ಕೆಲಸದಲ್ಲಿ ಅಡೆತಡೆ. ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಹೊಸ ಕೆಲಸಕ್ಕೆ ಹೋಗೋದಕ್ಕೆ ಸಾವಿರಾರು ವಿಘ್ನಗಳು ಬರ್ತಾನೆ ಇರುತ್ತೆ. ಇದೇನಿದು, ನಾನು ಹೋಗಬೇಕಂತ ಅಂದ್ಕೊಂಡ್ರೂ ಕೂಡ ಆಗ್ತಿಲ್ವಲ್ಲ ಅನ್ನುವಂತಹ ಯೋಚನೆ ಇದ್ದವರು ಈ ಒಂದು ಪ್ರಮುಖ ಕಾರ್ಯವನ್ನು ಮನೆಯಿಂದ ಹೊರಡುವಾಗ ಮಾಡಿ. ಅಡೆತಡೆ ಖಂಡಿತವಾಗ್ಲೂ ನಿಮಗೆ ಬರೋದಿಲ್ಲ. ಏನು ಮಾಡಬೇಕು ಅನ್ನುವಂತಹ ಒಂದು ವಾಸ್ತು ಟಿಪ್ಸನ್ನು ನೋಡೋದಾಗಿದ್ರೆ, ಮನೆಯ ಮುಖ್ಯ ದ್ವಾರದ ಬಳಿ ಕೆಲವು ಕಾಳು ಮೆಣಸನ್ನು ಇರಿಸಿ ಅದರ ಮೇಲೆ ಕಾಲಿಟ್ಟು ಹೊರಡಿ. ಇಷ್ಟು ಅಂತ ಇಲ್ಲ, ಅದು 5 ಆಗಿರಬಹುದು, 6 ಆಗಿರಬಹುದು, ಅಥವಾ 7 ಆಗಿರಬಹುದು, ಅಥವಾ 1, 2 ಈ ಥರ ಎಷ್ಟಾದರೂ ಆಗಿರ್ಬೋದು. ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು. ಆದರೆ ಒಂದನ್ನು ನೆನಪಿಡಿ, ಒಂದು ಕಾಳು ಮೆಣಸನ್ನು ತುಳಿದು ನೀವು ಹೊರಗಡೆ ಒಂದು ಒಳ್ಳೆ ಕೆಲಸಕ್ಕೆ ಹೋದಾಗ ಮನೆ ಯಾವುದೋ ಒಂದು ವಸ್ತುವನ್ನು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಲ್ಲಪ್ಪ ಅಂತ ಮತ್ತೆ ಮನೆಗೆ ಬರಬಾರ್ದು. ಇದು ಕಾರ್ಯಸ್ಥಿತಿಗೆ ಅನುಕೂಲ ಆಗೋಲ್ಲ. ಸೊ ಏನೇ ಇದ್ರೂ ಕೂಡ ಮನೆಯಿಂದ ಹೊರಡೋಕ್ಕೆ ಮುಂಚೆ ಅದನ್ನು ತುಳಿದು ಹೊರಡುವ ಮುಂಚೆನೇ ಎಲ್ಲದನ್ನು ಕೂಡ ಪರಿಶೀಲಿಸಿಕೊಂಡು ಹೊರಗಡೆ ಹೋಗುವಂಥದ್ದು. ಇದರಿಂದಾಗಿ ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಆರ್ಥಿಕ ಲಾಭ ಅನ್ನುವಂಥದ್ದು ಮನೆಯಲ್ಲೇ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದ್ರೆ ಅಲ್ವಾ ಎಲ್ಲವೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸಂತೋಷಮಯವಾಗಿರೋದಕ್ಕೆ ಸಾಧ್ಯ. ಆರ್ಥಿಕ ಪರಿಸ್ಥಿತಿನ ಸುಧಾರಿಸಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ. ಸೊ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಿರೋರಿಗೆ ಕಾಳು ಮೆಣಸಿನ ಈ ಒಂದು ಪರಿಹಾರವನ್ನು ನಾನು ಇವತ್ತು ನೀಡ್ತಾ ಇದ್ದೀನಿ. ಏನು ಮಾಡಬೇಕು ಅನ್ನುವಂತಹ ವಿಧಾನವನ್ನು ನೋಡೋದಾದರೆ, 5 ಕಾಳು ಮೆಣಸನ್ನು ನಿಮ್ಮ ತಲೆ ಮೇಲೆ 7 ಬಾರಿ ಸುತ್ತಿ ಯಾವುದಾದ್ರೂ 4 ರಸ್ತೆ ಸೇರುವಂತಹ ಜಾಗಕ್ಕೆ ಹೋಗಿ. ಅದು ಬಲಗಡೆಯಿಂದ ಎಡಗಡೆ ಯೂಶಲ್ ಆಗಿ ನಾವು ಮಾಡ್ತೀವಿ ಅಂದರೆ ನಾರ್ಮಲಾಗಿ ಯಾವ ರೀತಿ ನೀವು ಪ್ರದಕ್ಷಿಣೆ ಹಾಕ್ತೀರಾ ಆ ಥರನೇ ಒಂದು 7 ಬಾರಿ ಸುತ್ತಿಸೋದು. 4 ದಿಕ್ಕಿಗೆ 4 ಕಾಳುಗಳನ್ನು ಎಸಿರಿ. ಅದರ ಉತ್ತರಕ್ಕೆ, ದಕ್ಷಿಣಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ. ಇನ್ನು 5ನೇ ಕಾಳಿರುತ್ತಲ್ಲ ಅದನ್ನು ಆಕಾಶಕ್ಕೆ ತೋರಿಸಿ ಎಸೀರಿ. ಇದರಿಂದಾಗಿ ಹಣದ ಹರಿವಿಗೆ ಇರುವಂತಹ ಒಂದು ದೋಷ ನಿವಾರಣೆ ಪರಿಹಾರ ಆಗುತ್ತೆ. ಮುಂದಿನದ್ದು ದೃಷ್ಟಿದೋಷಕ್ಕೆ ರಾಮಬಾಣ. ಮಕ್ಕಳನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ ಅವರಿಗೆ ಪದೇ ಪದೇ ದೃಷ್ಟಿ ಆಗ್ತಾ ಇರುತ್ತೆ. ಮಕ್ಕಳಾಕೆ ನಾವು ಕೂಡ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ, ಸಮಾರಂಭಕ್ಕೆ ಅಂತ ಹೋಗಿ ಬಂದಾಗಲೂ ಕೂಡ ತುಂಬಾ ದೃಷ್ಟಿ ಆಗ್ತಾ ಇರುತ್ತೆ. ಅದರಿಂದಾಗಿ ಒಂದಷ್ಟು ಆಲಸ್ಯ ಆಗೋದು, ಸುಸ್ತಾಗೋದು, ಜ್ವರ ಬರುವಂಥದ್ದು, ಮೈಕೈ ನೋವು ಈ ರೀತಿ ಆಗ್ತಾನೆ ಇರುತ್ತೆ. ಇದಕ್ಕೆ ಸರಳ ಉಪಯೋಗವನ್ನು ನಾವು ಮನೆಯಲ್ಲಿರುವಂತಹ ಈ ಒಂದು ಕಪ್ಪು ಬಂಗಾರದ ಮೂಲಕನೂ ಮಾಡ್ಕೊಳ್ಬೋದು. ಮಕ್ಕಳಿಗೆ ಅಥವಾ ಇನ್ನು ವ್ಯಾಪಾರಕ್ಕೆ ದೃಷ್ಟಿ ಆದಾಗಲೂ ಕೂಡ ಕಾಳು ಮೆಣಸು ಉಪಯೋಗಕ್ಕೆ ಬರುತ್ತೆ. ಏನು ಮಾಡಬೇಕು? ಕಪ್ಪು ಬಟ್ಟೆಯಲ್ಲಿ 7 ಕಾಳು ಮೆಣಸನ್ನು ಕಟ್ಟಿ ಮನೆಯ ಮುಂದಿನ ಬಾಗಿಲಿಗೆ ಅಥವಾ ಮಳಿಗೆಯ ದ್ವಾರಕ್ಕೆ ಕಟ್ಟಿ. ವಾಸ್ತುದೋಷ ಅಥವಾ ಕೆಟ್ಟ ದೃಷ್ಟಿಯಿಂದ ಇದು ರಕ್ಷಣೆಯನ್ನು ನೀಡುತ್ತೆ. ಹಾಗೆ ಕಾಳು ಮೆಣಸನ್ನು ನಿವಾಳಿಸ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಬಿಸಾಕೋದ್ರಿಂದನೂ ಕೂಡ ನಮಗಾಗಿರುವಂತಹ ಒಂದು ದೃಷ್ಟಿಯನ್ನು ನಾವು ಹೋಗಲಾಡಿಸಬಹುದು. ಆರೋಗ್ಯ ಮತ್ತು ಬುಧ ಶನಿ ಶಾಂತಿ, ಇದಕ್ಕೂ ಕೂಡ ಕಾಳು ಮೆಣಸು ಹೇಳಿ ಮಾಡಿಸಿದಂಥದ್ದು. ಜಾತಕದಲ್ಲಿ ಬುಧ ಮತ್ತು ಶನಿ ಗ್ರಹ ದೋಷ ಇರೋರಿಗೆ ಕಾಳು ಮೆಣಸಿನ ದಾನ ಮಾಡೋದು ಅಥವಾ ಆಹಾರದಲ್ಲಿ ಅದನ್ನು ಹೆಚ್ಚಾಗಿ ಬಳಸೋದ್ರಿಂದ ಶುಭ. ಇದೇನಿದು ಕಾಳು ಮೆಣಸು ತುಂಬಾ ಖಾರ, ಬಳಸೋದು ಹೇಗೆ ಅನ್ನುವಂಥ ಯೋಚನೆ ಇದ್ದರೆ ಏನಾದರೂ ಒಂದು ಅಥವಾ ಆಲ್ಟರ್ನೇಟಿವ್ ಡೇಸಲ್ಲೂ ಕೂಡ ನೀವು ಬಳಸ್ಬೋದು. ಇದು ಬುದ್ಧಿಶಕ್ತಿಯನ್ನು ಕೂಡ ಚುರುಕುಗೊಳಿಸುತ್ತೆ, ಜೊತೆಗೆ ಆಲಸ್ಯವನ್ನು ಕೂಡ ದೂರ ಮಾಡುತ್ತೆ. ಒಟ್ಟಾರೆ
ಈ ಪರಿಹಾರದ ಬಗ್ಗೆ ನಿಮಗೇನಾದರೂ ನಿಮ್ಮ ಅನಿಸಿಕೆ ಇತ್ತು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮಾಡೋದನ್ನು ಬರೀಬೇಡಿ. ಆ್ಯಂಡ್ ಇನ್ನೊಂದು, ಇದು ನಂಬಿಕೆಯ ಮೇಲೆ ಆಧಾರವಾಗಿದೆ. ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಉತ್ತಮ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಈ ಮನೆಯಲ್ಲಿರುವಂತಹ ಕಾಳು ಮೆಣಸಿನಿಂದ ಈ ರೀತಿಯ ಒಂದು ವಾಸ್ತು ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಉಪಯೋಗವನ್ನು ಪಡಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಬರೀಬೇಡಿ.